ಎಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು. ವಿಚಾರಗಳು ಏನಪ್ಪ ಅಂದರೆ, ಇವತ್ತು ಕೇರಳದಿಂದ ಬಂದು ಬಾಂಗ್ಲದಿಂದ ಬಂದು ಇಲ್ಲಿ ಗುಡಿಸಲು ಹಾಕ್ಕೊಂಡು ಅವರ ಮನೆಗಳನ್ನು ಕೆಡವಿ ಮನೆಗಳನ್ನು ಕಟ್ಟಿಕೊಡೋದು. ಅದು ಎಷ್ಟು ಬೇಗ ಅಂದರೆ ನಿಜವಾಗ್ಲೂ ಒಂದು ವಾರದಲ್ಲಿ ಕೂಡ ಅವರಿಗೆಲ್ಲ ಡಿಸಿಷನ್ನು ಯಾವ್ಯಾವ ರೀತಿ ಮನೆ ಕಟ್ಕೊಡ್ಬೇಕು, ಎಂಥ ಮನೆ ಕಟ್ಕೊಡ್ಬೇಕು ಎಲ್ಲ ಹಂಗೆ ಬೇಗ ಬೇಗ ಎಷ್ಟು ಬೇಗ ಕ್ಲಿಯರ್ ಆಗುತ್ತೆ ನೋಡಿ. ಇದು ಅಂದರೆ ಎಷ್ಟು ಓಲೈಕೆ ಮಾಡುವ ಸರ್ಕಾರ, ಇಂಥ ಓಲೈಕೆ ಮಾಡುವ ರಾಜಕಾರಣಿಗಳು ಅದು ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲೇ ಇರೋದು. ಇಡೀ ಕರ್ನಾಟಕದಲ್ಲೇ ನಂಬರ್ 1 ಓಲೈಕೆ ಮಾಡೋದು ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ. ಇಡೀ ಭಾರತ ದೇಶದಲ್ಲಿ ಓಲೈಕೆ ಮಾಡೋ ರಾಜಕಾರಣಿಗಳು ನಮ್ಮ ಕರ್ನಾಟಕದಲ್ಲೇ ಇರೋದು. ನಾವು ಕನ್ನಡಿಗರು ಇವತ್ತು ಕರ್ನಾಟಕದವರು ಓಟ್ ಹಾಕಿದ್ದಾರೆ. ಏನು ಓಟ್ ಹಾಕಿದ್ದಾರೆ? ನನಗೆ ಮನೆ ಬೇಕು, ನನಗೇನಾರ ಮಳೆ ಬಂದು ಮುಂಡ ಮುಚ್ಕೊಂಡು ಹೋದರೆ ಪರಿಹಾರ ಬೇಕು, ಇದಕ್ಕೆ ಯಾರೂ ಓಟ್ ಹಾಕಿಲ್ಲ. ನಾವು ಇವತ್ತು ಓಟ್ ಹಾಕಿರೋದು ಅವರು ಕೊಡುವ ಪುಟುಕೋಸಿ ಎಂದಲ್ ಕಾಚಿಸ್ಕೊಂಡು ಓಟ್ ಹಾಕಿರೋದು. ಇನ್ನೊಂದು ವಿಚಾರ, ನಮಗೆ ಮನೆ ಬೇಕು, ನಮಗೆ ಅದು ಬೇಕು ಇದು ಬೇಕಂತ, ಒಳ್ಳೆ ಅಭಿವೃದ್ಧಿ ಬೇಕು ಅಂತ ಓಟ್ ಹಾಕಿಲ್ಲ. ಇವತ್ತು 139 ಜನಗಳನ್ನು ಗೆಲ್ಸಿರ್ತಕ್ಕಂಥ ಕರ್ನಾಟಕದ ಮತದಾರರು ನಮಗೆ ಮನೆನೂ ಬೇಡ, ಏನೂ ಬೇಡ, 5 ಗ್ಯಾರಂಟಿ ಇದ್ದರೆ ಸಾಕು, ಇಷ್ಟು ಮಾತ್ರ ಬೇಕು, ನಮಗೆ ಏನು ಬೇಡ, ಯಾವುದೇ ಸವಲತ್ತು ಬೇಡ, ಆಸ್ಪತ್ರೆ ಬೇಡ, ಮತ್ತು ಸಾರಿಗೆ ಸಂಸ್ಥೆ, ನಮ್ಮ ಸಾರಿಗೆ ಬಸ್ ಹೆಂಗಾರೆ ಎಕ್ಕುಟ್ಟು ಹೋಗಲಿ ಅಂತ ಟೊಕಟ ಬಸ್ಸಲ್ಲಿ ಬಂದರೂ ಹೋಗ್ತೀವಿ ನಾವು. ನಮಗೆ ಯಾವುದು ಸವಲತ್ತು ಬೇಡ, ನಮಗೆ ಬೇಕಾಗಿರೋದು ಪುಕ್ಷಟ್ಟೆ ಬಸ್ ಇದ್ರೂ ಸಾಕು, ತಿಂಗಳಿಗೆ 2,000 ರೂಪಾಯಿ ಹಾಕಿದ್ರು ಸಾಕು, ತಿಂಗಳಿಗೆ ಹಾಕ್ತಿದ್ರು ಪರವಾಗಿಲ್ಲ, 2 ತಿಂಗಳಿಗೆ 3 ತಿಂಗಳಿಗೆ ಹಾಕಿದ್ರು ಪರವಾಗಿಲ್ಲ. ಆಮೇಲೆ ಫ್ರೀ ಕರೆಂಟು, ಇನ್ನು ಬೇರೆಯವ್ರಿಗೆ ಜಾಸ್ತಿ ರೇಟ್ ಮಾಡಿದರೆ ಅದು ಓಕೆ, ನಮಗೆ ಮಾತ್ರ ಫ್ರೀ ಬಂದರೂ ಸಾಕು. ಈ ರೀತಿ ಓಟ್ ಹಾಕಿದೆವು ಹೊರತು ನಮ್ಮ ಕರ್ನಾಟಕದವರು ನಮಗೆ ಮನೆಗಳು ಬೇಕು, ನಮಗೆ ಒಳ್ಳೊಳ್ಳೆ ಮನೆ ಬೇಕು, ಒಳ್ಳೊಳ್ಳೆ ರಸ್ತೆ ಬೇಕು, ಒಳ್ಳೆ ಆಸ್ಪತ್ರೆ ಬೇಕು, ಒಳ್ಳೆ ದೊಡ್ಡ ದೊಡ್ಡ ಇಂಜಿನಿಯರ್ ಕಾಲೇಜ್ ಬೇಕು, ಒಳ್ಳೊಳ್ಳೆ ಅಭಿವೃದ್ಧಿ ಬೇಕು ಅಂತಂದೇಳಿ ನಮ್ಮ ಕರ್ನಾಟಕದವ್ರು ಓಟ್ ಹಾಕಿಲ್ಲ. ಗೊತ್ತಾಯ್ತಾ? ಕೇರಳದವ್ರೇನು ಹಾಕವ್ರ? ಕೇರಳದವ್ರಿಗೆ ಅವರು ನಮಗಿಲ್ಲಿ ಮನೆ ಬೇಕು ಅಂತಂದೇಳಿ ಅವ್ರು ಹಾಕೊಂಡಿರ್ಬೋದು, ಅಲ್ಲಿ ಕೇರಳದಲ್ಲಿ ಹಾಕಿರ್ಬೋದು. ಅದರಿಂದ ಆ ಪವರ್ನ ನಮ್ಮ ಕರ್ನಾಟಕದಲ್ಲಿ ಉಪಯೋಗಿಸ್ಕೊತಾ ಇದ್ದಾರೆ. ನಮ್ಮ ಕರ್ನಾಟಕದವರಿಗೆ, ಕನ್ನಡದವ್ರಿಗೆ ಇದು ಅರ್ಥ ಆಗ್ತಾ ಇಲ್ಲ, ಅರ್ಥನೂ ಆಗಲ್ಲ ಇದು. ಯಾಕಂದ್ರೆ ನೋವು ಯಾವಾಗ ಗೊತ್ತಾಗುತ್ತೆ ಅಂದರೆ ನಮ್ಮ ಕನ್ನಡದವ್ರಿಗೆ, ಅದು ಮುಖ್ಯವಾಗಿ ಅತಿ ಹೆಚ್ಚು ನಮ್ಮ ಕನ್ನಡದವ್ರಿಗೆ ತಮ್ಮ ಹಣ್ಣು ಸುಟ್ಟೋದಾಗ ಮಾತ್ರ ಇವರಿಗೆ ನೋವು ಗೊತ್ತಾಗೋದು. ಬೇರೆಯವ್ರ ಹಣ್ಣು ಸುಟ್ಟೋದಾಗ ಅಯ್ಯೋ ಇವತ್ತು ಅವ್ರಿಗೆ ಸುಟ್ಟೋಗಿದೆ, ನಾಳೆ ನಮಗೂ ಸುಡುತ್ತೆ ಅನ್ನೋದು ಹೇಳಿ ಅವರಿಗೆ ಗೊತ್ತಾಗಲ್ಲ. ಏನಾರು ಪ್ರಶ್ನೆ ಮಾಡಿದ್ರೆ ಇವನು ಆ ಪಕ್ಷದವನು, ಇವು ಅವಂಗೆ ಹಿಂಗೆ, ಇವನಿಗೆಲ್ಲ ಬಂದ್ಬಿಟ್ಟೈತೆ, ಏನು ಇಳಿದುಬಿಟ್ಟೈತೆ, ಇವನಿಗೆ ಕೊಟ್ಟುಬಿಟ್ಟಾರೆ, ಸುಟ್ ಕೇಸ್ ಕೊಟ್ಟುಬಿಟ್ಟಿದ್ದಾರೆ, ಗಂಟು ಕೊಟ್ಟುಬಿಟ್ಟಿದ್ದಾರೆ ಅಂತಂದು ಹೇಳಿ ಈ ರೀತಿ ಮಾತಾಡೋಂಥ ದರಿದ್ರ ಅವಿವೇಕಿಗಳು ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಇರೋದು. ಯಾಕಂದ್ರೆ ಏನಾದರೂ ಮಾತಾಡಲಿ, ಓ ಇವನಿಗೆ ಹೋಗಿದೆ, ಓ ಇವನು ಆ ಪಕ್ಷದವನು, ಓ ಇವನು ಹಿಂಗೆ, ಅವ್ನು ಏನು ಮಾತಾಡಿದ್ದಾನೆ, ಯಾಕೆ ಮಾತಾಡಿದ್ದಾನೆ ನಾವು ಅರ್ಥ ಮಾಡ್ಕೊಳ್ಳೋವಷ್ಟು ಪೇಷನ್ಸ್ ಇಲ್ಲ ಅವರಿಗೆ. ಓ ಇವನು ಆ ಪಕ್ಷದವನು, ದುಡ್ಡು ಕೊಟ್ಬಿಟ್ಟವ್ರೆ ಹಿಂಗೆ ಮಾತಾಡು ಅಂತಂದೇಳಿ. ಯಾರಿಗೆ ಕೊಡ್ತಾರೆ ದುಡ್ಡು? ಏನು ದುಡ್ಡು ಪ್ರಿಂಟ್ ಮಾಡ್ತಾರೆ ಅವ್ರ ಮನೇಲಿ ಕೊಡೋಕ್ಕೆ? ಅವ್ರಿಗೇನು ತಿಕ್ಲಿಡ್ದತ್ತ ದುಡ್ಡು ಕೊಡೋಕ್ಕೆ? ಅವ್ರಿಗೆ ನಮಗೆ ದುಡ್ಡು ಕೊಡೋಕ್ಕೆ ಅಂತ ದೊರ್ದು, ಅವ್ರಿಗೆ ಅಂತ ದೊರ್ದು ಬಂದಿದೆಯಾ ದುಡ್ಡು ಕೊಟ್ಟು ನಮ್ಮ ಕೈಲಿ ಮಾತಾಡ್ಸ್ಕೊಳ್ಳೋಕ್ಕೆ? ಯಾವನೋ ಒಬ್ಬ ಮಾತಾಡ್ಬೋದು ಅವಿವೇಕಿ, ಹಂಗಂತ ಎಲ್ಲರ ಮತಕ್ಕೆ ಕೂತ್ಕೊಂತಾರ? ಏನು ಮಾತಾಡೋರೆಲ್ಲ ದುಡ್ಡು ಇಸ್ಕೊಂತ ಮಾತಾಡ್ತಾರ? ಆಯ್ತಪ್ಪ ತೋರಿಸ್ರಪ್ಪ ನೋಡೋಣ, ಅದು ಯಾರಪ್ಪ ದುಡ್ಡು ಕೊಡ್ತಾರೆ, ಅವ್ರ ಪರನೂ ಮಾತಾಡ್ತೀವಿ, ತೋರಿಸ್ರಪ್ಪ ನೋಡೋಣ. ಈ ರೀತಿ ಹೇಳ್ತಿರಲ್ಲ, ಓ ಇವನಿಗೆ ದುಡ್ಡು ಕೊಟ್ಟವ್ರೆ ಅದಕ್ಕೆ ಮಾತಾಡ್ತಾನೆ, ಓ ಇವನು ದುಡ್ಡು ಇಸ್ಕೊಂಡು ಮಾತಾಡ್ತಾನೆ, ಈ ರೀತಿ ಹೇಳೋರು ನಿಜವಾಗ್ಲೂ ಅವ್ರ ಪರನೇ ಮಾತಾಡ್ತೀನಿ, ಏನು ಭಯ ಇಲ್ಲ, ಅವ್ರ ಪರನೇ ಮಾತಾಡ್ತಾನೆ. ದುಡ್ಡು ಇಸ್ಕೊಡಿ ನೋಡೋಣ, ಅವ್ರು ಯಾರು ದುಡ್ಡು ಕೊಡೋರು ಅವ್ರ ಹತ್ರ ಕಳಿಸಿ, ನಾನು ಹೋಗಿ ಅವ್ರ ಹತ್ರನ ಮಾತಾಡ್ತೀನಿ. ನೋಡ್ರಪ್ಪ ಇಂಥವ್ರು ಈ ರೀತಿ ಮಾತಾಡೋಂಥ ನಮಗೆ ದುಡ್ಡು ಕೊಟ್ಟವ್ರೆ, ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ ಅದನ್ನೂ ಹೇಳ್ಬಿಟ್ಟು ಬೇಕಾದ್ರೆ ಮಾತಾಡ್ತಾನೆ. ಅದು ತಾಕತ್ತಿದೆಯಾ, ಅದು ದಮ್ ಇದೆಯಾ ನಿಮಗೆ ಆ ಥರ ಮಾಡೋರಿಗೆ? ನಾನು ಹೇಳ್ತೀನಿ, ನಿಮಗೆ ದುಡ್ಡು ಕೊಡಿಸ್ರಿ ನೋಡೋಣ, ಯಾರು ಕೊಡ್ತಾರೆ, ಯಾವ ಗಂಡಸು ಕೊಡ್ತಾನೆ ತೋರಿಸ್ರಿ ನೋಡೋಣ. ಬರೀ ಬಾಯಿ ಮಾತು ಹೇಳೋದಲ್ಲ, ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡೋದಲ್ಲ, ಈ ಥರ ದುಡ್ಡು ಇಸ್ಕೊಂಡು ಮಾತಾಡ್ತಾನೆ, ದುಡ್ಡು ಇಸ್ಕೊಂಡು ಮಾತಾಡ್ತಾನೆ ಅಂತ ಹೇಳೋದಲ್ಲ. ತಾಕತ್ತಿದ್ರೆ, ನರ ಇದ್ದರೆ, ದಮ್ಮಿದ್ರೆ ತೋರಿಸ್ಬೇಕು. ನಾನು ಅದನ್ನು ಹೇಳ್ತೀನಿ, ಯಾವನ್ ದುಡ್ಡು ಕೊಟ್ಟವ್ರೆ, ದುಡ್ಡು ಕೊಟ್ಟು ಹಿಂಗೆ ಮಾತಾಡ್ತಾರಂತ ಹೇಳ್ತೀನಿ, ತೋರಿಸ್ತೀರ ನೀವು? ಆಗುತ್ತಾ? ಇಲ್ಲಿ ಯೋಚನೆ ಮಾಡಿ, ಕರ್ನಾಟಕದಲ್ಲಿ ಮನೆ ಕಟ್ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದು ಮುಡ್ಡ ಮುಚ್ಕೊಂಡು ಹೋಯ್ತು, ಇನ್ನೂ ಪರಿಹಾರ ಕೊಡೋಕ್ಕಾಗಲಿಲ್ಲ. ಎಷ್ಟೋ ಮನೆಗಳು ನೆಗೆದು ಬಿದ್ದು ಹೋದವು, ಅವ್ರಿಗಿನ್ನ ಮನೆ ಕಟ್ಸ್ಕೊಡೋಕ್ಕಾಗಲಿಲ್ಲ. ಇಲ್ಲಿ ಕೇವಲ ಒಂದು ವಾರಕ್ಕೆ ಮನೆ ಕಟ್ಸ್ಕೊಡ್ತಾ ಇದ್ರಲ್ಲ, 11 ಲಕ್ಷ 13 ಲಕ್ಷದ ಮನೆ. ಇದು ಯಾರು ದುಡ್ಡು? ಏನು ಕೇರಳದವ್ರದಾ? ನಮ್ಮ ದುಡ್ಡು ಅಲ್ವಾ? ಹಂಗಾರೆ ನೀವೆಲ್ಲ ಇದನ್ನು ಪ್ರಶ್ನೆ ಮಾಡಲಿಲ್ಲದವರು ಬಳೆ ಕಟ್ಕೊಂಡು ಸೀರೆ ಉಟ್ಕೊಂಡು ಡಂಕಣಕ್ಕರ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೀವು. ಕೇಳ್ರಿ ಇದನ್ನು, ಯಾರದ್ರಿ ನಮ್ಮ ತೆರಿಗೆಹಣ ಈ ಥರ ಬೇರೆಯವರಿಗೆ ಬಾಂಗ್ಲಾದವ್ರಿಗೆ ಮನೆ ಕಟ್ಕೊಡ್ಬೇಕಾ, ಕೇರಳದವ್ರಿಗೆ ಮನೆ ಕಟ್ಕೊಡ್ಬೇಕಾ? ಇದನ್ನು ಕೂಡ ನೀವು ಸಮರ್ಥನೆ ಮಾಡೋಕ್ಕಂತಿರಲ್ರಿ. ನೀವು ಕನ್ನಡದವರ, ನೀವು ಕರ್ನಾಟಕದವ್ರ, ನಾಚಿಕೆಗಳು ನಿಮಗೆ. ನಮ್ಮ ದುಡ್ಡು ಹಿಂಗೆ ಪೋಲಾಗ್ತಾ ಇದಲ್ಲ. ಆಮೇಲೆ ಎಷ್ಟೋ ಒಂದು ಪ್ರಜ್ಞಾವಂತರು ಮತ್ತು ಸಾಹಿತಿಗಳು ಮತ್ತು ಏನೇನೋ ಚರ್ಚೆ ಮಾಡ್ತಾರೆ, ಯಾವ್ಯಾವುದೋ ವಿಚಾರಗಳನ್ನು, ನಾಯಕರುಗಳು, ಇವರೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತ್ಕೊಂಡಿದ್ದಾರೆ. ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲಪ್ಪ. ಎಂತೆಂಥ ವಿಚಾರವಂತರುಗಳು ಇದ್ದಾರೆ, ಯಾರೂ ಕೂಡ ಬಾಯಿ ಮುಚ್ಚುತ್ತಾ ಮಾತಾಡ್ತಾನೆ ಇಲ್ಲ, ಉಸಿರು ಬಿಡ್ತಾ ಇಲ್ಲ. ಇವತ್ತು ನಮ್ಮ ದುಡ್ಡು ಬೇರೆಯವ್ರ ಪಾಲಾಗ್ತಾ ಇದೆ.
ಕೇರಳದವರು ಪಾರಾಗ್ತಾ ಇದೆ ಇವರಿಗೆ. ನಮ್ಮ ಕರ್ನಾಟಕದಲ್ಲಿ ಮನೆಗಳು ಇಲ್ಲ. ಇವತ್ತು ಮಳೆ ಬಂದು ಎಷ್ಟೋ ಮುಂಡ ಮುಚ್ಕೊಂಡು ಹೋಗಿದೆ. ಅವ್ರಿಗಿನ್ನ ಮನೆ ಕಟ್ಕೊಡೋಕ್ಕಾಗಲಿಲ್ಲ ಮಳೆ ಬಂದಾಗ. ಈಗ 2-3 ತಿಂಗಳಿಂದ ಮನೆ ಬಂದು ನಮ್ಮ ಯಾದಗಿರಿ ಜಿಲ್ಲೆ, ಬೆಳಗಾಂ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಕಲಬುರಗಿ ಇಲ್ಲೆಲ್ಲ ಎಷ್ಟೋ ಮನೆಗಳು ಹೋದವು ಮಳೆ ಬಂದು. ಅವ್ರಿಗಿನ್ನ ಮನೆ ಕಟ್ಕೊಡ್ಲಿಲ್ಲ. ಇನ್ನೂ ಜಾಗ ಹುಡುಕ್ತರಲ್ಲೇ ಇದ್ದಾರೆ, ಇನ್ನೂ ಜಾಗ ಹುಡುಕ್ತಾ ಇದ್ದಾರೆ. ಆದರೆ ಕೇರಳದವರಿಗೆ ಎಷ್ಟು ಬೇಗ ಮನೆ ಕಟ್ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಇಂಥ ಓಲೈಕೆ ಮಾಡೋ ಸರ್ಕಾರ ನಮ್ಮ ಭಾರತ ದೇಶದಲ್ಲೇ ಇಲ್ಲ. ಅಂಥ ಸರ್ಕಾರ, ಓಲೈಕೆ ಮಾಡುವ ಸರ್ಕಾರ ನಮ್ಮ ಕರ್ನಾಟಕದಲ್ಲಿದೆ. ಇದೇ ನಂಬರ್ 1. ಯಾರೇನು ಬೇಕಾದ್ರೂ ಅನ್ಕೋಬೋದು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.